ಆಡುವಷ್ಟು ಪುಸ್ತೋತಿರ್ಲಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕೇರಿಯ ತುಂಬೆಲ್ಲ ತೋರಣ, ಚಪ್ರದಿಂದ ಅಲಂಕಾರಗೊಂಡಿರೋ ಮನೆ, ಕಾಲ್ಗೆಜ್ಜೆ ತೊಟ್ಟು ನಾಜೂಕಾಗಿ ಚಪ್ರದ ಒಳಗೆ ನಿಂತಿರೋ ಗರ್ಭಿಣಿಯರು, ಬಾಗಿನ ಅತಿಥಿ ಸಂಭ್ರಮದಲ್ಲಿ ಮುಳುಗಿರೋ ಜನ. ಏನ್ರಿ ಇದ್ಯಾವ ಪ್ರೋಗ್ರಾಮು ಅಂದ್ರ? ಶ್ರೀಮಂತ ಕಣ್ರಿ. ಈ ಶ್ರೀಮಂತ ಕಾರ್ಯಕ್ರಮ ನಡೆದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹೆಚ್ಚನಾಗಸಂದ್ರ ಗ್ರಾಮದಲ್ಲಿ. ಅಂದ್ಹಾಗೆ ಈ ಗ್ರಾಮದ ನಾಗಮ್ಮ ರಾಮೇಗೌಡ ದಂಪತಿಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಪ್ರೀತಿ ವಾತ್ಸಲ್ಯ. ತಮಗೆ ಹೆಣ್ಣು ಮಗು ಆಗ್ಲಿ ಅಂತ ದಂಪತಿ ಕನಸು ಕಾಣ್ತಿದ್ರಂತೆ. ಆದ್ರೆ ಇವರಿಗೆ ಹೆಣ್ಣು ಮಕ್ಕಳು ಜನಿಸಲೇ ಇಲ್ಲ. ಇದರಿಂದ ನೊಂದುಕೊಳ್ಳದ ದಂಪತಿ ತಮ್ಮ ಮನೆಯಲ್ಲೇ ಇದ್ದ ಗುಜರಾತ್ ಮೂಲದ ಗಿತ್ತಳಿಯ 2 ಹಸುಗಳಿಗೆ ಗೌರಿ ಸರಸ್ವತಿ ಅಂತ ನಾಮಕರಣ ಮಾಡಿ ಅವುಗಳನ್ನೇ ತಮ್ಮ ಹೆಣ್ಣು ಮಕ್ಕಳಂತೆ ಪ್ರೀತಿಯಿಂದ ಬೆಳೆಸಿದ್ರು. ಈಗ ಗೌರಿ ಸರಸ್ವತಿ ಗರ್ಭಿಣಿಯರಾಗಿದ್ದೇ ತಡ ಅವರಿಗೆ ಶ್ರೀಮಂತ ಮಾಡಿ ಸಂಭ್ರಮಿಸಿದ್ದಾರೆ. ಹಸುಗಳೆಲ್ಲ ಅವು ಮಕ್ಕಳ ತರ ಪ್ರೀತಿಯಿಂದ ನಮ್ಗೆ ಹೆಣ್ಮಕ್ಳಿಲ್ಲ, ಅದಕ್ಕೋಸ್ಕರ ತುಂಬಾ ಪ್ರೀತಿ ಯಾಕಂದ್ರೆ ಸಾಕೋಸ್ಕರ ಅವು ಪ್ರೆಗ್ನೆಂಟ್ ನಾವು ಶ್ರೀಮಂತ ಮಾಡ್ಬೇಕು ಸರಸ್ವತಿ ಅನ್ನೋದು, ಗೌರಿ ಅನ್ನೋದು 9 ತಿಂಗಳಲ್ಲಿದೆ. ಡೇಟ್ ಫಿಕ್ಸ್ ಮಾಡಿಬಿಟ್ಟು ಒಳ್ಳೆ ದಿನದಲ್ಲಿ ಎಲ್ಲರೂ ಊರಲ್ಲೆಲ್ಲ ಬರಬೇಕು, ಫ್ರೆಂಡ್ಸ್ ಎಲ್ಲ ಬರಬೇಕು, ಎಲ್ಲರೂ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ, ಎಲ್ಲರೂ ಇದೇ ಥರನೇ ಗೋಮಾತೆನ ಭಾವಿಸ್ಲಿ, ದೇವತೆ ಥರ 101 ದೇವತೆ ಇರ್ತಾರೆ, ಎಲ್ಲರಿಗೂ ಅಭಿಮಾನ ಬರಬೇಕು. ಹೀಗೆ ಪ್ರೀತಿಯಿಂದ ಮುದ್ದಾಗಿ ಸಾಕಿ ಸಲಹಿದ ಗೌರಿ ಸರಸ್ವತಿ ಹಸುಗಳು ಗರ್ಭಿಣಿಯಾಗಿದ್ದೇ ತಡ ನಾಗಮ್ಮ ರಾಮೇಗೌಡ ದಂಪತಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಈ ಹಸುಗಳು ಗರ್ಭ ಧರಿಸಿದ್ದಕ್ಕೆ ಬಂಧು ಬಳಗ ನೆಂಟರಿಷ್ಟರು ಸೇರಿ ಊರ ಮಂದಿಯನ್ನೆಲ್ಲ ಕರೆದು ಅದ್ಧೂರಿಯಾಗಿ ಶ್ರೀಮಂತ ಕಾರ್ಯಕ್ರಮ ನಡೆಸಿದ್ದಾರೆ. ನಮ್ಮ ರಾಮೇಗೌಡರು ನಾಗಮ್ಮ ಅವರು ಇವತ್ತು ದಿವಸ ತುಂಬ ವಿಶೇಷವಾದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದರಲ್ಲಿ ನಾವು ಭಾಗಿಯಾಗಿ ಅವ್ರ ಜೊತೆ ಸೇರಿ ನಾವು ಅವ್ರ ಜೊತೆ ಪೂಜೆ ಎಲ್ಲ ಮಾಡಿ